ವೈ ಮುಂದೆ ಇರೋದು? ಭಾರತದ ದೊಡ್ಡ ದೊಡ್ಡ ಉದ್ಯಮಿಗಳ ಹೆಸರಲ್ಲಿ ನಮ್ಮ ಕರ್ನಾಟಕದ ಹೆಸರು ಯಾವಾಗಲೂ ಕಡಿಮೆ ಇರೋದು ಯಾಕೆ ಅಂತ ಒಂದು ಪ್ರಶ್ನೆ ಬರೋದು ನನಗೆ. ಚೆನ್ನಾಗಿ ಓದಿ ಏನೋ ಒಂದು ಕೆಲಸ ಹಾಕೊಂಡು ಸೆಟ್ಲ್ ಆಗ್ಬಿಡಪ್ಪ, ಚಾನ್ಸ್ ಸಿಕ್ಕರೆ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗಿ ಇಷ್ಟೇ ಇದೆ ಹೊರತು ಒಳ್ಳೆ ಬಿಸ್ನೆಸ್ ಮಾಡು, 10 ಜನ ಕೆಲಸ ಕೊಡು, ಕಾಸು ಮಾಡು, 4 ಇಂಪ್ಯಾಕ್ಟ್ ಕೆಲಸ ಮಾಡು, ಈ ತರದ್ದೇನು ಹೇಳ್ಕೊಳ್ತಿಲ್ಲ. ಇದೇನ್ ಯಾಕೆ ಈ ತರ ಇದೆ? ಇದೇನೋ DNA ಪ್ರಾಬ್ಲಮ್ ಅಥವಾ ನಾವು ಧಾರವಾಡದಲ್ಲಿ ಇಟ್ಕೊಂಡು ಒಂದು ಕರ್ನಾಟಕ ರೆಸಿಡೆನ್ಸಿ ಅಂತ ಮಾಡಿ ಹೇಳೋದಾದ್ರೆ, ಆಗ ಮೈಸೂರು ಕಿಂಗ್ಸ್ ಸಾಕಷ್ಟು ಕೆಲಸಗಳನ್ನ ಉದ್ಯಮ ತರುವಂತದ್ದೆಲ್ಲ ಪ್ರಯತ್ನಗಳು ಮಾಡಿದ್ರ, ಖಂಡಿತ ಮಾಡಿದ. ಉದ್ಯಮಕ್ಕೆ ಬರುವಂತದ್ದು ಒಂದು ಪ್ರಮಾಣ ಹೆಚ್ಚು. ನಮ್ಮಲ್ಲಿ ನಾರಾಯಣ್ ಮೂರ್ತಿ ಇರ್ಬೋದು, ಇನ್ಫೋಸಿಸ್ ಮಾಡಿದ್ರು, ಅಥವಾ ಇವಾಗ ETC ತರફ ಇರ್ಬೋದು. ಕರ್ನಾಟಕದಲ್ಲಿ ಯಾಕೆ ಉದ್ಯಮಶೀಲತೆಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಥವಾ ಅಷ್ಟೊಂದು ಜನ ಮುಂದೆ ಬರೋಲ್ಲ, ಮುಂದೆ ಬನ್ನಿ ಯಾಕೆ ಆಗಿಲ್ಲ ಅಂತೆಲ್ಲ ನೋಡಿದಾಗ ಶಾರ್ಕ್ ಟ್ಯಾಂಕ್ ತರಿಸು ಹಿಂದಿ ಬರ್ತಾ ಇದೆ. ನಮ್ಮಲ್ಲಿ ಆ ಬದಲಾವಣೆ ಬರ್ಬೇಕು ಅಂತಂದ್ರೆ ಮೈಂಡ್ ಚೇಂಜ್, ಒಂದು ಮೈಂಡ್ ಶಿಫ್ಟರ್. ಪಾಡ್ಕಾಸ್ಟ್ ಇಸ್ ಅ ಪವರ್ಫುಲ್ ಮೀಡಿಯಂ. ಕಂಪನಿ ಕಟ್ಟುವ ದಿಸೆಯಲ್ಲಿ ಏನ್ ಸಿಗುತ್ತೆ? ಇದರಿಂದ ಎರಡನ್ನ ನಾವು ನಿರೀಕ್ಷೆ ಮಾಡ್ಬೋದು. AI ಅನ್ನೋದು ಏನೋ ಒಂದು ದೊಡ್ಡ ಒಂದು ಟ್ರಾನ್ಸ್ಫಾರ್ಮೇಶನ್ ತರ್ತಾ ಇದೆ, ಒಂದು ಡಿಸ್ರಪ್ಷನ್ ತರ್ತಾ ಇದೆ. ಇದು ಒಂದು ಅವಕಾಶದ ಬಾಗಿಲಿಗೆ ಕೂಡ ತೆಗಿತಾ ಇದೆ. ಅದೇ ಈ ಒಂದು ಪಾಡ್ಕಾಸ್ಟ್ ನ ಆಶಯ ಕೂಡ.